ನಿನ್ನೆ ಮದ್ದೂರಿನಲ್ಲಿ ಆಕ್ರೋಶಭರಿತವಾಗಿ ಮಾತನಾಡಿದಂಥ MLC CT ರವಿ ನೇರವಾಗಿ ತೊಡೆ ತಟ್ಟೋದು ಗೊತ್ತು ತಲೆ ತೆಗೆಯೋದು ಗೊತ್ತು ಅನ್ನುವಂಥ ಮಾತನ್ನು ಹೇಳಿದರು. ಈ ಒಂದು ಮಾತೀಗ ನಿಜಕ್ಕೂ ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗ್ತದೆ. ಪ್ರಮುಖವಾಗಿ ವಿರೋಧ ಪಕ್ಷ ಅಂದರೆ ಬಿಜೆಪಿಯ ವಿರೋಧ ಪಕ್ಷ ಕಾಂಗ್ರೆಸ್ನವರು ನೇರ ಪ್ರಶ್ನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಪ್ರಚೋದನಕಾರಿಯಾದಂಥ ಭಾಷಣ ಅನ್ನುವಂಥ ಮಾತನ್ನು ಅತ್ತ ರವಿಯವರನ್ನೇ ಗುರಿಯಾಗಿಸೇ ಕೂಡ ಇಟ್ಟಿದ್ದಾರೆ. ಜೊತೆಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಇದೇ ಭಾಷಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ CT ರವಿ ನನ್ನ 14 ವರ್ಷ ಇರಬೇಕಾದ್ರೆ ಮೊದಲ FIRನ ಎದುರಿಸೋನು, ಇಂಥ 100 FIR ಹಾಕಿದ್ರು ಕೂಡ ನಾನು ಜಗ್ಗಲ್ಲ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ. ಹಾಗಾದರೆ ಈ ಮಾತು ಏನು ಕತೆ, ಯಾಕೆ ಕಂಪ್ಲೇಂಟ್, ಸಂಪೂರ್ಣ ವಿವರವನ್ನು ತೋರಿಸ್ತೀನಿ ನೋಡಿ. ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ, ರಾಷ್ಟ್ರದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. 100 FIR ಹಾಕಿರು ಎದುರಿಸ್ತೇವೆ, 100 FIR ಹಾಕಿ ಎದುರಿಸ್ತೇವೆ, 100 FIR ಹಾಕಿ ಎದುರಿಸ್ತೇವೆ. ಮದ್ದೂರು ನಿನ್ನೆ ಕೇಸರಿಮಯವಾಗಿತ್ತು. ಸಾಮೂಹಿಕ ಗಣೇಶ ವಿಸರ್ಜನೆಯಲ್ಲಿ ಬಿಜೆಪಿ ನಾಯಕರು ದಂಡಾಗಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ಈ ನಡುವೆ ಬಿಜೆಪಿ MLC CT ರವಿ ಆಡಿರುವ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಇಷ್ಟೇ ಯಾಕೆ, CT ರವಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಹಾಗಿದ್ರೆ ಬಿಜೆಪಿ ನಾಯಕ ಆಡಿರೋ ಮಾತುಗಳೇನು ತೋರಿಸ್ತೀವಿ ನೋಡಿ. 5% ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದೋರು, 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಬದುಕಬೇಕೋ ಬೇಡವೋ? ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವೋ? ಉಗ್ರ ನರಸಿಂಹನ ಪೂಜೆ ಆಗ್ಬೇಕೋ ಬೇಡವೋ? ಗಣೇಶನ ಮೆರವಣಿಗೆ ಆಗ್ಬೇಕೋ ಬೇಡವೋ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು, ನಾವೆಲ್ಲ ಒಟ್ಟಿಗಾರರು. ನಮಗೆ ತೊಡೆ ತಟ್ಟ ಕೆಲಸ ಮಾಡಬೇಡಿ, ತೊಡೆನೂ ಮುರಿತೀವಿ, ತಲೆನೂ ತೆಗಿತೇವೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯಕ್ಕೂ ಬಂತು. ತೊಡೆ ತಟ್ಟಿದ್ರೆ ತೊಡೆ ಮುರಿತೀವಿ, ತಲೆ ತೆಗಿತೀವಿ. CT ರವಿ ಆಡಿರುವ ಇದೇ ಮಾತುಗಳೀಗ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ MLC ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ. ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಬಿತ್ತುವ ಕೆಲಸ ಮಾಡಿರೋ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ PSI ಮಂಜುನಾಥ್ ಆಧರಿಸಿ ಮದ್ದೂರು ಠಾಣೆಯಲ್ಲಿ FIR ದಾಖಲಾಗಿದೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು FIR ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಆದರೆ CT ರವಿ ತಮ್ಮ ನಿನ್ನೆಯ ಮಾತುಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಮಾತಿಗೆ ನಾನು ಬದ್ಧ ಎಂದಿದ್ದಾರೆ. ಆದರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಮಾಜಿ ಮಂತ್ರಿ ಆಡೋ ಮಾತಾ ಇದು ಅಂತ ಕಿಡಿಕಾರಿದ್ದಾರೆ. ಸತ್ಯ ಹೇಳೋದನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ. ನಾನು ನಿನ್ನೆ ಮದ್ದೂರಿನಲ್ಲಿ ಮಾತಾಡಿರೋದು, ನೀವು ಆ್ಯಕ್ಷನ್ ಮಾಡಿದರೆ ನಮ್ಮ ರಿಯಾಕ್ಷನ್ ಇರುತ್ತೆ, ನಮ್ಮ ಸಹನೆಗೂ ಒಂದು ಮಿತಿ ಇದೆ ಅನ್ನೋದನ್ನು ಹೇಳಿದ್ದೀನಿ. ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು. ಏನು ಅರ್ಥ ಅದು? ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ? ಇಷ್ಟೇ ಅಲ್ಲ, 100 FIR ದಾಖಲಿಸಿದ್ರು ಎದುರಿಸ್ತೀನಿ ಅಂತ CT ರವಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರವಿ ನಡತೆ ಜಗಜ್ಜಾಹೀರಾಗಿದೆ ಅಂತ DCM DK ತಿರುಗೇಟು ಕೊಟ್ಟಿದ್ದಾರೆ. ನನಗೇನು ಹೆದರಿಕೆ ಇಲ್ಲ, ನನಗೆ ಬಂಧನವೂ ಹೊಸ್ತಲ್ಲ, ಜೈಲು ಹೊಸ್ತಲ್ಲ, ಹೋರಾಟವೂ ಹೊಸ್ತಲ್ಲ. ಹೋರಾಟದ ಹಿನ್ನೆಲೆಯಿಂದಲೇ ಬಂದವನು ನಾನು. ನನಗೇನು ಹೆದರಿಕೆ ಇಲ್ಲ. ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ, ರಾಷ್ಟ್ರದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. ನೀವು 100 FIR ಹಾಕಿರು ಎದುರಿಸ್ತೇವೆ. ನನಗೆ ಗೊತ್ತಿಲ್ಲ, ಅವ್ರದ್ದು ಅದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಅವ್ರು ಇದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಇನ್ನು ಸರ್ಕಾರದ ನಡೆಯನ್ನ CM ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಕಾನೂನಿನ ಪ್ರಕಾರ ಪೊಲೀಸರು ಕ್ರಮ ಕೈಗೊಂಡಿರುವುದಾಗಿ ಹೇಳಿದ್ದಾರೆ. ಆದರೆ ವಿಪಕ್ಷ ನಾಯಕ ಅಶೋಕ್, ನಮ್ಮ ಸರ್ಕಾರ ಬಂದಾಗ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತಿದ್ದಾರೆ. ನೀವು ಯಾರ್ಯಾರು ಮಾಡಿದ್ದೀರಾ, ಈಗ 4 ಜನದ ಕಮಿಟಿ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಮೇಲೂ ಇದರ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ
BJPಗಿದೆ. ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು, ನಾವು ಕೇಂದ್ರದಲ್ಲೂ ಇರ್ತೀರಿ, ಮುಂದೆ ರಾಜ್ಯದಲ್ಲೂ ಬರ್ತೀರಿ ನಾವು. ಅವಾಗ ನಿಮ್ಮ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಸಿಟಿ ರವಿ ಮೇಲೆ ಇವರಿಗೆ ದ್ವೇಷ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ಗೆ ಸಿಟಿ ರವಿಯವರ ಮೇಲೆ ಸಿಟಿ ರವಿಯವರು ಹೇಳಿರೋದೇನು ಕಿವಿ ಮಾತನ್ನು ಹೇಳಿದ್ದಾರೆ. ಅದನ್ನು ತಗೊಂಡು ಅವರ ಮೇಲೆ ನೀವು FIR ಆಗ್ತೀರಿ ಅಂತಂದ್ರೆ ಗೊತ್ತಿರೋದೇ ಟಾರ್ಗೆಟ್ ಯಾರು. BJPಯಲ್ಲಿ ಕಾಂಗ್ರೆಸ್ಗೆ ಟಾರ್ಗೆಟ್ ಯಾರು? ಸಿಟಿ ರವಿ ಟಾರ್ಗೆಟ್, ಅಶೋಕ್ ಅವರು ಟಾರ್ಗೆಟ್, ವಿಜೇಂದ್ರ ಟಾರ್ಗೆಟ್, ಛಲವಾದಿ ನಾರಾಯಣಸ್ವಾಮಿ ಟಾರ್ಗೆಟ್. ಅವರು ಸಚಿವರಾಗಿದ್ದಂಥವರು, 4 ಸಲ MLA ಆಗಿದ್ದಂಥವರು, ಈಗ MLC ಆಗಿದ್ದಾರೆ, ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅಂಥವ್ರ ಬಾಯಿಂದ ಈ ರೀತಿಯ ಪದಗಳ ಬಳಕೆ ಸರಿನಾ? ಮಾಧ್ಯಮದವರು ತೀರ್ಮಾನ ಮಾಡಲಿ, ಜನ ತೀರ್ಮಾನ ಮಾಡಲಿ. ಮದ್ದೂರಿನಲ್ಲಿ ಶುರುವಾದ ಕಿಚ್ಚು ನಾನಾ ತಿರುವು ಪಡ್ಕೊಳ್ತಿದೆ. ಸದ್ಯ ಮದ್ದೂರಿನಲ್ಲಿ ಮಾತನಾಡಿ ಸಿಟಿ ರವಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಪಕ್ಷಗಳು ಇದನ್ನ ದ್ವೇಷ ರಾಜಕಾರಣ ಅಂದ್ರೆ ರಾಜ್ಯ ಸರ್ಕಾರ ಪ್ರಚೋದನಕಾರಿ ಭಾಷಣಗಳಿಗೆ ಕಡಿವಾಣ ಹಾಕ್ತೀವಿ ಅಂತಿದೆ. ಮಂಡ್ಯದಿಂದ ದಿಲೀಪ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.